ಆದರ್ಶ ಪುತ್ರ, ಆದರ್ಶ ಗೆಳೆಯ, ಆದರ್ಶ ಪತಿ, ಇವೆಲ್ಲವನ್ನ ಹೊಂದಿರುವಂತಹ ಏಕೈಕ ಅಂದ್ರೆ ಆ ಆದರ್ಶ ಪುರುಷ ನಮಗೆ ಶ್ರೀರಾಮಚಂದ್ರ. ಆ ಶ್ರೀರಾಮಚಂದ್ರನ ಇವತ್ತು ನಾವೆಲ್ಲರೂ ಕೂಡ ನೋಡ್ತಾ ಇರೋದು ಬಾಲ ಶ್ರೀರಾಮನನ್ನ ಅಯೋಧ್ಯೆಯ ಮಂದಿರದಲ್ಲಿ. ರಾಮಾಯಣದ ಕಾಂಡಗಳನ್ನು ಓದ್ತಾ ಇದ್ರೇನೆ ಮೈ ರೋಮಾಂಚನ ಆಗತ್ತೆ. ಅದರ ಮಧ್ಯದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ನಿರ್ಮಾಣ ಮಾಡಬೇಕಾದ್ರೆ ಹೇಗಾಯ್ತು, ಎಷ್ಟು ಜನ ಅದಕ್ಕೋಸ್ಕರ ಜೀವವನ್ನ ತೆತ್ತರು. ಇದನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರ ಯಾರೆಲ್ಲ ಕಷ್ಟಪಟ್ರು ಅವರನ್ನೆಲ್ಲ ಕರಸೇವಕರು ಅಂತ ಕರೀತಾರೆ. ಅದೆಲ್ಲವನ್ನು ಕೂಡ ಮೆಲುಕು ಹಾಕಬೇಕಾಗಿದೆ. ಬಹಳಷ್ಟು ಜನರಿಗೆ ಅಯೋಧ್ಯೆಯ ರಾಮ ಮಂದಿರ ಯಾರು ನಿರ್ಮಾಣ ಮಾಡಿದ್ದು, ಯಾವಾಗ ನಿರ್ಮಾಣ ಆಯಿತು, 1528ರಲ್ಲಿ ಧ್ವಂಸ ಆದ ನಂತರ ಅದಕ್ಕೆ ಯಾರೆಲ್ಲ ಪ್ರಯತ್ನ ಪಟ್ರು, ಹೇಗೆಲ್ಲ ಆ ಹಾದಿ ಸಾಗಿ ಬಂತು, ಇವುಗಳನ್ನೆಲ್ಲ ಕೇಳಬೇಕಾದಂಥದ್ದು ನಮಗೂ ಕೂಡ ಒಂದು ಭಾಗ್ಯ ಸಿಕ್ಕಿದೆ. ಅದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗುವಂತ ಸಂದರ್ಭದಲ್ಲಿ ಅವುಗಳನ್ನೆಲ್ಲ ಕೇಳೋಣ. ನನ್ನ ಜೊತೆಗೆ ಕರಸೇವಕರು ಇದ್ದಾರೆ, ಅನೇಕ ಕಾರ್ಯಕರ್ತರಿದ್ದಾರೆ, ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಅವರನ್ನ ಮಗದೊಮ್ಮೆ ವೆಲ್ಕಮ್ ಮಾಡ್ಕೊಳ್ತೀನಿ ನಾನು. ಮಾನ್ಯ ಸಿ ಟಿ ರವಿ ಸರ್ ಕರಸೇವಕರಾಗಿದ್ರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಜೊತೆಗೆ ವಾಗ್ಮಿ ಮತ್ತು ಚಿಂತಕರಾಗಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಸರ್ ಇದ್ದಾರೆ. ನಮಸ್ತೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನನ್ನ ಸಹೋದ್ಯೋಗಿ ದಿವ್ಯ ಜ್ಯೋತಿ ಕೂಡ ನನ್ನ ಜೊತೆಗಿದ್ದಾರೆ. ಹಲೋ ದಿವ್ಯ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಜೊತೆಗೆ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಕೂಡ ನಮ್ಮ ಜೊತೆಗೆ ಬಂದು ಸೇರ್ಕೊಳ್ತಾರೆ. ಅವರು ಕೂಡ ಇದರಲ್ಲಿ ದೊಡ್ಡ ಪಾಲನ್ನ ಇಟ್ಕೊಂಡಿದ್ದಾರೆ. ಅವರು ಈಗಿನ ಅಯೋಧ್ಯೆಯಲ್ಲಿ ಟ್ರಸ್ಟಿ ಕೂಡ ಇದ್ದಾರೆ. ಸೊ ಅವರನ್ನು ಮಾತನಾಡಿಸ್ತೀನಿ. ಈಗ ಮೊದಲನೇದಾಗಿ ನಾವು ದೀಪವನ್ನ ಬೆಳಗುವ, ಜ್ಯೋತಿಯನ್ನ ಬೆಳಗುವ ಮೂಲಕವಾಗಿ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಚಕ್ರವರ್ತಿ ಸೂಲಿಬೆಲೆ ಅವರೇ, ನನಗೆ ಬಹಳ ಕಾಡೋದು, ನಮ್ಗೆಲ್ಲ ಒಂದ್ ಕಡೆಗೆ ಬಹಳ ಪುಣ್ಯ, ನಾವೆಲ್ಲ ಪುಣ್ಯ ಮಾಡಿದೀವಿ. ನಮ್ಮ ಕಾಲದಲ್ಲಿ ರಾಮ ಮಂದಿರವನ್ನ ನೋಡುವಂತ ಭಾಗ್ಯ ನಮಗೆಲ್ಲ ಸಿಕ್ಕಿದೆ. ಬಟ್ ನೀವೆಲ್ಲ ಅದಕ್ಕೆ ಕರಸೇವಕರಾಗಿ ಕೆಲವರೆಲ್ಲ ಅದ್ರಲ್ಲಿ ಭಾಗಿಯಾಗಿದ್ದು ನಿಮ್ಮ ಇನ್ನೂ ಪುಣ್ಯ, ದೊಡ್ಡ ಪುಣ್ಯ. ಇದರಲ್ಲಿ ಒಂದು ನನಗೆ ಕಾಡೋದು, ರಾಮಾಯಣದ ನಮಗೆ ಬಾಲಕಾಂಡದಲ್ಲಿ ಅಯೋಧ್ಯೆ ಆ ಸಂದರ್ಭದಲ್ಲಿ ಹೇಗಿತ್ತು ಅನ್ನುವಂಥ ಒಂದು ವರ್ಣನೆ ಅದ್ಭುತವಾಗಿ ಬರುತ್ತೆ. ಅವಾಗೆಲ್ಲ ಮೈ ರೋಮಾಂಚನ ಆಗುತ್ತೆ ಅದನ್ನು ಓದ್ತಾ ಇದ್ದಾಗ. ಯಾರು ಮೂಲವಾಗಿ ಅಯೋಧ್ಯೆಯ ರಾಮ ಮಂದಿರವನ್ನ ಕಟ್ಟಿದಂಥವರು? ರಾಮ ಹುಟ್ಟಿದ ಅಯೋಧ್ಯೆಯಲ್ಲೇ ಅಂತ ಕೋರ್ಟಿನ ನಿರ್ಣಯದ ನಂತರ ಇನ್ನೂ ಹೆಚ್ಚು ಸಾಬೀತಾಗಿದೆ. ಮೊದಲು ದೊಡ್ಡ ಪ್ರಶ್ನೆ ಇತ್ತು, ರಾಮ ಇದ್ದಾನೋ ಇಲ್ವೋ ಅಂತ. ಇವತ್ತಿನ ಯಾರು ನಾವು ಕೂಡ ರಾಮನನ್ನ ಪೂಜಿಸ್ತೀವಿ, ರಾಮ ಒಂದು ಪಕ್ಷದ ಆಸ್ತಿ ಅಲ್ಲ ಅಂತ ಮಾತನಾಡ್ತಿದ್ದಾರೋ ಅವರೇ ಒಂದು ಕಾಲದಲ್ಲಿ ಪ್ರಶ್ನೆ ಹಾಕಿದ್ರು, ರಾಮ ಹುಟ್ಟಿದ್ ನಿಜಾನ, ರಾಮ ಅಯೋಧ್ಯೆಯಲ್ಲೇ ಹುಟ್ಟಿದ್ನ, ರಾಮ ಅವರ ಸೀತೆ ತವರು ಮನೆಗೆ ಹೋಗದೆ ಅಥವಾ ರಾಮನ ತಾಯಿ ತವರು ಮನೆಗೆ ಹೋಗದೆ ಇಲ್ಲೇ ಯಾಕೆ ಉಳ್ಕೊಂಡಿದ್ಲು, ಅದು ಯಾಕೆ, ಈ ತರದ ಅನೇಕ ಪ್ರಶ್ನೆಗಳನ್ನು ಕೇಳಿದ್ರು. ಆದ್ರೆ ಇವತ್ತು ಅವರೇ ಹೇಳ್ತಾರೆ ರಾಮ ನಮ್ಮವನು ಅಂತ. ಆದ್ರೆ ಕೋರ್ಟಿನ ಮೂಲಕ ನಾವು ದೃಢಪಡಿಸ್ಕೊಂಡಿದ್ದೀವಿ ರಾಮ ಇಲ್ಲೇ ಹುಟ್ಟಿದ್ದು ಅನ್ನೋದಕ್ಕೆ ಸಾಕ್ಷಿಯನ್ನ ಕೊಟ್ಟು ದೃಢಪಡಿಸ್ಕೊಂಡು ಅಲ್ಲೇ ಮಾಡ್ಕೊಳ್ತಾ ಇರೋದು ಅಂತ. ಆದ್ರೆ ಈ ಮೂಲವಾಗಿ ಹೇಳ್ತಾರೆ ರಾಮನ ಮಂದಿರವನ್ನ ಮೊದಲು ಕಟ್ಟಿದ ಲವನೆ ಅಂತ, ಅತ್ಯಂತ ಆರಂಭದ ಕಾಲದಲ್ಲಿ. ಆ ಲವನ ನಂತರ ಅನೇಕರು ನಿರಂತರವಾಗಿ ಆ ಮಂದಿರದ ಪುನರ್ ನಿರ್ಮಾಣ ಮಾಡ್ಕೊಂಡು ಬಂದಿದ್ದಾರೆ, ಭಿನ್ನ ಭಿನ್ನ ಸ್ವರೂಪದಲ್ಲಿ ಕಟ್ಟಿದ್ದಾರೆ. ಈಗಲೂ ಕೂಡ ಅಲ್ಲಿ ಅವತ್ತಿನ ದಿನದ ಕುರುಹುಗಳಿವೆ ಹಾಗೆ ಹೇಳ್ತಾರೆ. ಆದ್ರೆ ಅಷ್ಟು ಹಳೆಯ ಕಟ್ಟಡಗಳಾವು ಅಂತ ಕೇಳಿದ್ರೆ ಹಳೆಯ ಕಟ್ಟಡಗಳಲ್ಲ, ಕಾಲಕ್ರಮದಲ್ಲಿ ಪುನರ್ ನಿರ್ಮಾಣಗೊಂಡಿರಬಹುದು. ಪ್ರತಿಯೊಂದು ಕಾಲಘಟ್ಟದಲ್ಲಿ ಬೇರೆ ಬೇರೆ ರಾಜರುಗಳು ಕೂಡ ಅಲ್ಲಿ ಆ ಮಂದಿರವನ್ನ ಕಟ್ಟಿದ್ದಿರಬಹುದು ಅಂತ. ಆದ್ರೆ ಇವತ್ತಿಗೂ ಕೂಡ ಆ ಪ್ರತಿಯೊಂದು ಘಟನೆಯನ್ನು ಕೂಡ ಹೇಗೆ ಅಂತಂದ್ರೆ, ಅಲ್ಲಿ ಸೀತೆ ಅಡುಗೆ ಮಾಡ್ತಿದ್ದ ಸ್ಥಾನ ಈಗಲೂ ಇದೆ, ಸೀತಾ ರಸೋಯಿ ಅಂತ ಕರೀತಾರೆ. ಸೀತೆ ಅಡುಗೆ ಮಾಡಿದ ಜಾಗ ಅದು. ರಾಮ ಹುಟ್ಟಿದ ಜಾಗ ಎಲ್ಲಿದೆ ಅಂತ ತೋರಿಸ್ತಾರಲ್ಲ, ಈಗಲೂ ಇದೆ. ಮತ್ತು ಸ್ಕಂದ ಪುರಾಣದ ಆಧಾರದ ಮೇಲೆ ಕೋರ್ಟ್ ಅದನ್ನು ಒಪ್ಪಿಕೊಂಡಿದೆ. ಸ್ಕಂದ ಪುರಾಣದಲ್ಲಿ ರಾಮ ಹುಟ್ಟಿದ ಜಾಗ ಇದು, ಇಂತಿಂತ ಆಯತಕಾರ ಅಂತ ಏನೇನು ಹೇಳಿದ್ಯೋ ಆ ಜಾಗವನ್ನು ಒಪ್ಪಿಕೊಳ್ಳಲಾಗಿದೆ. ಮತ್ತು ಸ್ಕಂದ ಪುರಾಣದ ಇತಿಹಾಸವನ್ನು ನೋಡಿದಾಗ ಅದು ತೀರಾ ಇತ್ತೀಚಿಂದಲಲ್ಲ, ಹಳೆಯ ಪುರಾಣಗಳೇ ಆಗಿರೋದ್ರಿಂದ ಇವೆಲ್ಲದರ ಆಧಾರದ ಮೇಲೆ ನಾವು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಅದ್ರ ಇಷ್ಟಂತೂ ಹೇಳ್ಬೋದು, ಲವನೇ ಕಟ್ಟಿದ ಅನ್ನುವಂಥ ಶ್ರದ್ಧೆ ನಮ್ದೇನಿದೆ ಅದು ಕಾಲಕ್ರಮದಲ್ಲಿ ಬೆಳ್ಕೊಂಡು ಬಂತು ಅಂತ ಹೇಳ್ಬೋದು ಅಂತ ನನಗನ್ಸುತ್ತೆ. ಅಯೋಧ್ಯೆ ಹೇಗಿತ್ತು ಅನ್ನೋದ್ರ ವರ್ಣನೆ, ಒಂದು ಅಯೋಧ್ಯೆ ಹೇಗಿತ್ತು ಅನ್ನೋದನ್ನ ನಾನು ಹೇಳುವಾಗ, ಅಯೋಧ್ಯೆ ಭರತ ರಾಮ ಬಿಟ್ಟು ಹೋದಾಗ ಹೇಗಿತ್ತು ಅನ್ನೋದನ್ನಷ್ಟೇ ಹೇಳ್ತೀನಿ, ಬಹುಶಃ ಉಳಿದಿದ್ದ ಅರ್ಥ ಆಗ್ಬೋದು. ರಾಮ ಕೈಕೇಯಿಯ ಮಾತನ್ನ ಕೇಳಿ, ಇನ್ಫ್ಯಾಕ್ಟ್ ದಶರಥ ಹೇಳೋದಿಲ್ಲ ರಾಮನನ್ನ ಕಾಡಿಗೆ ಹೋಗು ಅಂತ. ದಶರಥನ ಅಂತರಂಗದ ಬಯಕೆ ಏನಿರುತ್ತೆ ಅಂತಂದ್ರೆ, ರಾಮನಿಗೆ ಕೈಕೇಯಿ ಕಾಡಿಗೆ ಹೋಗು ಅಂತ ಹೇಳಿದ ತಕ್ಷಣ ನನ್ನನ್ನು ಕೊಂದು ಅವನಿ ರಾಜ್ಯವನ್ನ ತಗೊಳ್ಳಿ ಅಂತ.
ರಾಮ ಈ ರಾಜ್ಯದ ಅಧಿಪತಿಯಾಗುವಂತ ಎಲ್ಲ ಅರ್ಹತೆಯನ್ನು ಹೊಂದಿರುವನು. ನಾನು ಮಾಡಿರುವಂತ ತಪ್ಪಿಗೆ ಅವನು ಶಿಕ್ಷೆ ಅನುಭವಿಸಬಾರದು ಅಂತ. ಆದ್ರೆ ತಂದೆಯ ಮಾತನ್ನು ನಡೆಸ್ಕೊಡ್ಬೇಕು ಅಂತ ಅವನು ಹೊರಡ್ತಾನೆ. ಇಡೀ ಪ್ರಕರಣದ ಅದ್ಭುತ ಸಂಗತಿ ಏನು ಅಂತಂದ್ರೆ, ಇಲ್ಲಿ ಎಲ್ಲೂ ಕೂಡ ಭರತನ ಪಾತ್ರ ಇಲ್ಲ. ಭರತ ನಂಗೆ ರಾಜ್ಯ ಬೇಕು ಅಂತ ಕೇಳಿರ್ಲಿಲ್ಲ, ಭರತ ರಾಮನನ್ನು ಕಾಡಿಗೆ ಕಳಿಸು ಅಂತ ಕೇಳಿರ್ಲಿಲ್ಲ. ಆದ್ರೆ ಕೈಕೇಯಿ ಭರತನ ಹೆಸರು ಹೇಳಿ ರಾಮನನ್ನು ಕಾಡಿಗೆ ಕಳಿಸಿದ್ಲು. ಈಗ ಭರತ ವಾಪಸ್ ಬರ್ತಾನೆ, ಅವನ ಅಜ್ಜನ ಮನೆಗೆ ಹೋಗಿರ್ತಾನೆ. ಅವನ ಅಜ್ಜನ ಮನೆಗೆ ಯಾಕೆ ಕಳಿಸಿರ್ತಾನೆ ದಶರಥ ಅಂತಂದ್ರೆ, ರಾಮನನ್ನ ಪಟ್ಟಾಭಿಷಿಕ್ತನಾಗಿಸಿದ್ರೆ ಭರತನಿಗೆ ಕೋಪ ಬಂದ್ಬಿಡ್ಬೋದೇನೋ, ಅವ್ನು ರಿವೋಲ್ಟ್ ಮಾಡಬಹುದೇನೋ ಅಂತ ಅಜ್ಜನ ಮನೆಗೆ ಕಳಿಸ್ಬಿಟ್ಟಿರ್ತಾನೆ. ಆ ಟೈಮ್ನಲ್ಲಿ ಬಂದಿರ್ತಾನಲ್ಲ, ಈಗ ಭರತನಿಗೆ ತುರ್ತು ಸಂದೇಶ ಕಳಿಸಿ ವಾಪಸ್ ಕರೀತಾರೆ. ವಾಪಸ್ ಬರ್ಬೇಕಾದ್ರೆ ಭರತ ಕೇಳ್ತಾನೆ, ನಮ್ಮ ಅಣ್ಣನ ಪಟ್ಟಾಭಿಷೇಕದ ತಯಾರಿ ಅಂತ ನಾನು ಕೇಳಿದ್ದೆ, ಸೂತಕ ಇದೆಯಲ್ಲ ಇಲ್ಲಿ. ಅಯೋಧ್ಯೆ ಹೇಗಿರಬೇಕಿತ್ತು, ಯಾವಾಗಲೂ ಜಗಮಗಿಸ್ತಾ ಇರುವಂತ ಅಯೋಧ್ಯೆ, ಒಂದು ಕ್ಷಣವೂ ಸುಮ್ಮನೆ ಇರದಂತ ಅಯೋಧ್ಯೆ, ಸದಾ ಕಾಲ ಕ್ರಿಯಾಶೀಲವಾಗಿರುವಂತ ಅಯೋಧ್ಯೆ, ಸ್ಮಶಾನ ಸದೃಶವಾಗಿದೆಯಲ್ಲ ಇವತ್ತು ಅಯೋಧ್ಯೆ ಅಂತ ಅವನು ತುಂಬಾ ದುಃಖದಿಂದ ಕೇಳ್ಕೊಳ್ತಾನೆ, ಏನಾಗಿದೆ ಅಂತ. ಅವನಿಗೆ ಗೊತ್ತಿಲ್ಲ ಅಂತ ಆಗ ಗೊತ್ತಾಗುತ್ತೆ. ಆಗ ಅವನು ಒಳಗೆ ಬಂದು ಅಯೋಧ್ಯೆ ಕುರಿತಂತೆ ಪ್ರತಿಯೊಂದನ್ನು ಹೇಳ್ತಾನೆ. ನನ್ನ ಅಣ್ಣನ ಪಟ್ಟಾಭಿಷೇಕಕ್ಕೆ ಅಯೋಧ್ಯೆ ಹೀಗಿರಬಾರ್ದಾಗಿತ್ತಲ್ಲ ಅಂತ. ಅಂದ್ರೆ ಅಯೋಧ್ಯೆ ಸದಾ ಕ್ರಿಯಾಶೀಲವಾಗಿರುವ, ಅಯೋಧ್ಯೆ ವೈಭವದಿಂದ ಕೂಡಿರುವಂತ ಒಂದು ಅತ್ಯಂತ ಪ್ರಸಿದ್ಧ ನಗರಿಗಳು. ಹೀಗಾಗಿ ಆ ನಗರದ ಕುರಿತಂತೆ ಮಾತನಾಡಬೇಕಾದ್ರೆ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕಾ ಪುರಿ ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಿಕ ಅಂತ. ಆ ನಗರ ಹೇಗೆ ಅಂತಂದ್ರೆ, ಅದನ್ನ ನೋಡಿದ್ರೆ ದರ್ಶನ ಪಡ್ಕೊಂಡ್ರೆ ಮೋಕ್ಷ ಸಿಗುವಂತ ನಗರ ಆಗಿತ್ತು ಅಯೋಧ್ಯೆ ಅಂತ ಅಯೋಧ್ಯೆಯ ವರ್ಣನೆ ಮಾಡ್ತಾರೆ ನಮ್ಮ. ಸಿಟಿ ರವಿ ಸರ್, ತಾವು ಕೂಡ ಕರಸೇವಕನಾಗಿ ಆ ಹೋರಾಟಕ್ಕೆ ಹೋಗ್ಬೇಕು ಅಂತ ಕರೆ ಕೊಟ್ಟದ್ದು ಯಾರು ಸರ್? ಆ ದಿನ ಹೇಗಿತ್ತು, ಆ ಹುಮ್ಮಸ್ಸು ಮನೆಗಳಲ್ಲಿ ಯಾವ ತರ ರೆಸ್ಪಾನ್ಸ್ ಸಿಗ್ತಾ ಇತ್ತು ಸರ್? ನೋಡಿ, ಅಯೋಧ್ಯೆ ಹೋರಾಟ ನಾವು ಅದರ ಸ್ವಲ್ಪ ಇತಿಹಾಸವನ್ನು ಮೆಲುಕು ಹಾಕಬೇಕಾದ ಅವಶ್ಯಕತೆ ಇದೆ. 1528ರಲ್ಲಿ ಬಾಬರ್ನ ಸೇನಾಧಿಪತಿ ಮೀರ್ ಬಾಕಿ ವಿಕ್ರಮಾದಿತ್ಯ ಜೀರ್ಣೋದ್ಧಾರ ಮಾಡಿದಂಥ ದೇವಾಲಯವನ್ನು, ಅದರ ಮೇಲ್ಭಾಗವನ್ನು ನಾಶ ಮಾಡಿ ಅದರದ್ದೇ ಅವಶೇಷವನ್ನು ಬಳಸ್ಕೊಂಡು ಒಂದು ಮಸೀದಿಯ ಆಕಾರದ ಗುಂಬಜನ್ನು ಕಟ್ತಾನೆ. ಅದು ಬಾಬ್ರಿ ಮಸೀದಿ ಆಗಿದ್ದಾವಾಗ 1986ರವರೆಗೂ ಅದನ್ನು ಅವ್ರು ಕರಿತಾ ಇದ್ದಿದ್ದು ಜನ್ಮಸ್ಥಾನ್ ಮಸೀದ್ ಅಂಥೇಳಿ. ಬಾಬ್ರಿ ಮಸೀದ್ ಆಕ್ಷನ್ ಕಮಿಟಿ ಹುಟ್ಕೊಂಡ್ಮೇಲೆ 1986ರಲ್ಲಿ ಅದಕ್ಕೆ ಬಾಬ್ರಿ ಮಸೀದಿ ಅಂತ ಹೆಸರಿಟ್ಟರು. ಮುಂಚೆ ಅದಕ್ಕಿದ್ದಿದ್ದು ಜನ್ಮಸ್ಥಾನ್ ಮಸೀದಿ. ಮಸೀದಿಯೇ ಜನ್ಮಸ್ಥಾನ ಅಂತೇಳಿ. ಹೌದು, ಅಂದರೆ ಬಾಬರ್ ನಾಮದಲ್ಲೂ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಮತ್ತು ಅದು ನಾಶ ಮಾಡೋದು, ಕೆಡುವುದು ಅವರ ಒಂದು ಪೊಲಿಟಿಕಲ್ ಐಡಿಯಾಲಜಿನೂ ಹೌದು, ಮತ್ತು ಧರ್ಮ ಅಂತ ಹೇಳೋದಿಲ್ಲ, ಅವರ ಮತಾಂಧತೆಯ ಒಂದು ಹೆಗ್ಗುರುತೆ ನಾಶ ಮಾಡೋದು. ಮತಾಂಧತೆ ಹೆಗ್ಗುರುತು ಅದು ಅವ್ರು ಯಾವತ್ತು ಸೃಷ್ಟಿ ಮೇಲೆ ನಂಬಿಕೆ ಇಟ್ಟವರು ಅಲ್ವೇ ಅಲ್ಲ, ನಾಶ ಮಾಡೋದನ್ನೇ ಅವರು ಉದ್ದೇಶವಾಗಿ ಇಟ್ಕೊಂಡವರು. ನಾನು ಹಾಗೆ ಚಕ್ರವರ್ತಿಯವರು ಮಾತಾಡಬೇಕಾದ್ರೆ ಯೋಚನೆ ಮಾಡ್ತಾ ಇದ್ದೆ, ರಾಮನ ಜಾಗದಲ್ಲಿ ಔರಂಗಜೇಬ್ ಇದ್ದಿದ್ರೆ, ಔರಂಗಜೇಬ್ ಏನು ಮಾಡ್ದ? ಔರಂಗಜೇಬ್ ಅವನ ಅಣ್ಣ ದಾರಾಶಿಕೋನನ್ನು ತಲೆ ಕಡ್ದು ಅವನ ಅಪ್ಪನನ್ನು ಸೆರೆಮನೆಯಲ್ಲಿಟ್ಟು ಆ ತಲೆಯನ್ನು ಅಪ್ಪನಿಗೆ ಕಳಿಸ್ಕೊಟ್ಟಿದ್ನಂತೆ. ಆದರೆ ರಾಮ ಹಾಗೆ ಮಾಡಲಿಲ್ಲ. ಬಾಯಿ ಬಿಟ್ಟು ಹೇಳದೇ ಇದ್ರೂ ಕೂಡ ಹೀಗೊಂದು ಮಾತಿಗೆ ಕಟ್ಟಿಬಿದ್ದು ಬಿಟ್ಟಿದ್ದಾನೆ. ಆ ಮಾತನ್ನ ಬಾಯಿ ಬಿಟ್ಟು ಹೇಳೋಕ್ಕಾಗದೆ ಅಸಹಾಯಕತೆಯಿಂದ ನೋವಿನಿಂದ ಸಂಕಟ ಪಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಕ್ಷಣ ಮಾತ್ರದಲ್ಲಿ ಆ ರಾಜಪೋಷಾಕನ್ನೆಲ್ಲ ಕಳಚಿ ನಿರ್ಮೋಹಿಯಾಗಿ ನಾರುಡಿಗೆ ಉಟ್ಕೊಂಡು ಹೊಡ್ತಾನೆ. ಅದು ರಾಮ. ಹಾಗಾಗಿಯೇ ರಾಮ ಮರ್ಯಾದಾ ಪುರುಷೋತ್ತಮ ಅಂತ ಅನಿಸ್ಕೊಳ್ಳೋದು. ಒಂದು ಸಣ್ಣ ಜಗಳ ಆಡಲಿಲ್ಲ, ಮುಖದ ಮುಗುಳ್ನಗೆಯೂ ಮಾಸ್ಲಿಲ್ಲ, ಮಂದಹಾಸವೂ ಕಡಿಮೆ ಆಗಲಿಲ್ಲ. ಆ ರೀತಿ ತಾನು ಹೊರಟು ನಿಂತವನು ರಾಮ. ಹಾಗಾಗಿ ಈ ಒಂದು ಇತಿಹಾಸ ಇದೆಯಲ್ಲ ರಾಮಂದು, ಒಂದು
ನಾನು 528 ಆಯಿತು. 1858ರಲ್ಲಿ ಮೊದಲನೇ FIR ರಿಜಿಸ್ಟರ್ ಆಗೋದು. ನಿಹಾಂತ್ ಸಿಖ್ರು ಅವರು ಈಗೇನು ನಾವೆಲ್ಲ ಕರಸೇವೆ ಮಾಡಿ ಧ್ವಂಸ ಮಾಡಿದ್ವಲ್ಲ ವಿವಾದಿತ ಕಟ್ಟಡ, ಆ ಕಟ್ಟಡದ ಒಳಗೆ ಪೂಜೆ ಪ್ರಾರ್ಥನೆ ನಡೆಸಿ ಗೋಡೆಗಳ ಮೇಲೆ ಜೈ ಶ್ರೀರಾಮ್ ಅಂತ ಬರೀತಾರೆ. ಏನಂತ ಬರೀತಾರೆ? ಜೈ ಶ್ರೀರಾಮ್ ಅಂತ ಬರೀತಾರೆ. ಆ ಬರ್ದಿದ್ದಕ್ಕೆ ಆ ಲೋಕಲ್ ಪೊಲೀಸ್ ಸ್ಟೇಷನ್ನಿನ ಸಬ್ ಇನ್ಸ್ಪೆಕ್ಟರ್ ಅಂತ ಕರಿತೀರೋ ಏನು ಕರಿತೀರೋ ಆ ಸಬ್ ಇನ್ಸ್ಪೆಕ್ಟ್ರು ಮೊದಲು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾನೆ. ಹೀಗೆ ಕೆಲವರು ಬಂದು ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ನಡೆಸಿ ಜೈ ಶ್ರೀರಾಮ್ ಅಂತ ಬರೆದಿದ್ದಾರೆ ಅಂತ. ಯಾವಾಗ? 1858ರಲ್ಲಿ. ಅದೇ ಮರುದಿನ ಅಲ್ಲಿ ಮುತವಲ್ಲಿ ಇರ್ತಾನಲ್ಲ, ಅವನು ಬಂದು ಒಂದು ದೂರು ಕೊಡ್ತಾನೆ. ಆ ದೂರ ಏನಂತ ಕೊಡ್ತಾನೆ ಅಂತ ಹೇಳಿದ್ರೆ, ಹೀಗೆ ಕೆಲವರು ಬಂದು ಇಲ್ಲಿ ಬಂದು ಶ್ರೀರಾಮನ ಹೆಸರಿನಲ್ಲಿ ಪೂಜೆ ನಡೆಸಿ ಗೋಡೆ ಮೇಲೆ ರಾಮ ಅಂತ ಬರೆದಿದ್ದಾರೆ, ಮುತಾವಲ್ಲಿ ಜನ್ಮಸ್ಥಾನ್ ಮಸೀದ್ ಅಂತ ಅವನು ದಾಖಲಿಸ್ತಾನೆ. ಮತ್ತೆ 1885ರಲ್ಲಿ ನಮಗಲ್ಲಿ ರಾಮಲಲ್ಲ ಪ್ರತಿಷ್ಠಾಪನೆಗೆ ಅವಕಾಶ ಕೊಡಬೇಕು ಅಂತ ಮತ್ತೆ ದೂರು ಸಲ್ಲಿಸ್ತಾರೆ. ಈ ಥರ 76 ನಿರಂತರ ಯುದ್ಧಗಳು 1528ರಿಂದ ಒಂದಲ್ಲ ಒಂದು ರೀತಿಯಲ್ಲಿ ಮತ್ತೆ ವಾಪಸ್ ಪಡಿಬೇಕು ಅನ್ನುವಂಥ ಸಂಘರ್ಷ ಹೋರಾಟ ನಡೆದೇ ಇದೆ. ಎಷ್ಟು ವರ್ಷ ನಡೆಸಿದ್ದೀವಿ? 495 ವರ್ಷ ನಡೆಸಿದ್ದೀವಿ ಆ ಒಂದು ಸಂಘರ್ಷ ಹೋರಾಟವನ್ನು. ಈ ಪ್ರತಿಷ್ಠಾಪನೆ ಸಂದರ್ಭದಲ್ಲೂ ಒಂದು ರೀತಿಯಲ್ಲಿ ಇನ್ನೂ ಬಾಬರ್ ಇಲ್ಲದೆ ಇದ್ರೂ ಕೂಡ ಆ ಬಾಬರ್ನ ಸಂತತಿ ಮತ್ತು ಆ ಬಾಬರ್ ಸಂತತಿಯನ್ನು ಆರಾಧಿಸುವಂಥ ಮನಸ್ಥಿತಿ ಅವರ ವಿರುದ್ಧ ನಮ್ಮ ಸಂಘರ್ಷ ನಡೆದೇ ಇದೆ. ಅಕಸ್ಮಾತ್ ಏನಾದರೂ ಡೆಮೋಗ್ರಫಿಕಲ್ ಆರ್ಡರ್ ಚೇಂಜ್ ಆದ್ರೆ ರಾಮ ಮರ್ತು ಹೋಗ್ಬಿಡ್ತಾನ ಅಂತ ನನಗೂ ಭಯ ಇದೆ. ಅವತ್ತು ನಾನು ಧೈರ್ಯ ಮಾಡಿ ಹೋಗಿದ್ದಕ್ಕೆ ಇವತ್ತು ನನಗೆ ಒಂದು ಸಾರ್ಥಕತೆ ಭಾವನೆ ಬರ್ತಾ ಇದೆ. ಪ್ರತಿಯೊಂದು ಕಡೆನೂ ಸಹಿತ ನಮಗೆ ಕಾಲ್ಮುಟ್ಟು ನಮಸ್ಕಾರ ಮಾಡ್ತಾ ಇದ್ರು. ಕರಸೇವೆಗಾಗಿ ಹೋದವರೆಲ್ಲರೂ ಕೂಡ ನಾವು ಹನುಮಂತನೇ ಕಾಣೋದು. ಇಲ್ಲ ಅಂತಂದ್ರೆ ಆ ಅಷ್ಟು ಎತ್ತರದ ಗುಂಬಜನ್ನು ಹತ್ತೋದು ಹೇಗೆ?